ಹಲೋ. ನಮ್ಮ ದೇಹ ಯಾವಾಗ ಒಂದು ಸಡನ್ ಆ್ಯಕ್ಟಿವಿಟೀಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಅದು ಜೋರಾಗಿ ಓಡೋದಾಗಿರ್ಬೋದು, ಅಥವಾ ಯಾವುದಾದ್ರು ಒಂದು ವಸ್ತು ನೋಡಿ ಅಥವಾ ಏನಾದ್ರು ಹೆದರ್ಕೊಂಡಾಗ, ಭಯ ಆದಾಗ ನಮ್ಮ ದೇಹ ಏನು ರಿಯಾಕ್ಟ್ ಮಾಡುತ್ತೆ, ಅಥವಾ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಸಡನ್ನಾಗಿ ಕೂತು ಎದ್ದೊಳೋದು, ಒಂದು 10 ಸರಿ ಜಂಪ್ ಮಾಡೋದು, ಈ ಥರ ಶಾರ್ಟ್ ಬರ್ಸ್ಟ್ ಆಫ್ ಎಕ್ಸಸೈಸಸ್ ಮಾಡಿದಾಗ ನಮ್ಮ ದೇಹ ಆಡ್ರಿನಲಿನ್ ಅಂತ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಕೇಳಿರ್ಬೋದು, ಇದಕ್ಕೆ ಆಡ್ರಿನಲಿನ್ ರಶ್ ಅಂತ ಹೇಳ್ತಾರೆ. ಆಡ್ರಿನಲಿನ್ ರಶ್ ಆದಾಗ ಹೃದಯದ ಬಡಿತ ಜಾಸ್ತಿ ಆಗಿಬಿಟ್ಟು ದೇಹಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ಮತ್ತು ಬ್ಲಡ್ಡನ್ನು ಈ ಹಾರ್ಮೋನಿಂದ ಸಪ್ಲೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಬ್ರೀದಿಂಗ್ ಪ್ಯಾಟರ್ನ್ ಜಾಸ್ತಿ ಆಗಿ ನಮಗೆ ಎನರ್ಜಿ ಲೆವೆಲ್ಸು ಹೈ ಅನಿಸುತ್ತೆ. ಸ್ಟ್ರೆಂತ್ ಕೂಡ ಆ ಟೈಮಲ್ಲಿ ನಾವು ಜಾಸ್ತಿ ಫೀಲ್ ಮಾಡ್ತೀವಿ. ಫೋಕಸ್ ಕೂಡ ಅಥವಾ ಜಾಸ್ತಿ ಅಲರ್ಟಾಗಿ ಇರ್ತೀವಿ. ಈ ಆಡ್ರಿನಲಿನ್ ರಶ್ ನಮ್ಮ ಎಕ್ಸಸೈಸ್ ರೂಟೀನಲ್ಲಿ ಯಾವಾಗ ನಾವು ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಅಥವಾ ಸ್ಪ್ರಿಂಟ್ಸ್ ಮಾಡಿದಾಗ ನೀವು ಈ ರಶನ್ನು ಫೀಲ್ ಮಾಡ್ಬೋದು. ಆವಾಗವಾಗ ನಿಮ್ಮ ವರ್ಕೌಟ್ ರೂಟೀನಲ್ಲಿ ನೀವು ಯಾವಾಗ ಈ ಥರ ಸ್ಮಾಲ್ ಬರ್ಸ್ಟ್ ಆಫ್ ಎಕ್ಸಸೈಸಸ್ ಅಥವಾ ಹೈ ಇಂಟೆನ್ಸಿಟಿ ಎಕ್ಸಸೈಸಸನ್ನು ಆ್ಯಡ್ ಮಾಡ್ಕೊಳ್ತೀರಿ, ಆಡ್ರಿನಲಿನ್ ರಶ್ ಜಾಸ್ತಿ ಆಗ್ತಾ ಬರುತ್ತೆ. ಇದರಿಂದ ನಿಮ್ಮದು ಅಲರ್ಟ್ನೆಸ್, ಫೋಕಸ್, ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ. ಒಂದು ವರ್ಕೌಟ್ ರೂಟೀನಲ್ಲಿ ಇದು ಒಂದು ಸ್ಪೈಸ್ ಆಗಿ ನೀವು ಯಾವಾಗಲೂ ಆ್ಯಡ್ ಮಾಡ್ಕೊಳ್ಬಹುದು.